ರಾಜ್ಯದಾದ್ಯಂತ ಆಟೋ LPG ಸಿಗದೆ ಚಾಲಕರು ಒದ್ದಾಡ್ತಾ ಇದ್ದಾರೆ. ಬೆಂಗಳೂರಿನ ಬಳಿಕ ಮೈಸೂರಲ್ಲೂ ಕೂಡ ಇದೇ ಸಮಸ್ಯೆ ಸೃಷ್ಟಿಯಾಗಿದೆ. ಆಟೋ ಚಾಲಕರು ಕ್ಯೂ ನಿಲ್ತಿದ್ದಾರೆ. ಗಂಟೆಗಟ್ಟಲೆ ಕಾದರೂ LPG ಸಿಗ್ತಿಲ್ಲ. ಪರ್ಯಾಯ ವ್ಯವಸ್ಥೆ ಇಲ್ಲ. ಒಂದು ಆಟೋವನ್ನು ನಿಲ್ಲಿಸಬೇಕು, ಇಲ್ಲ ಅಂತಾದರೆ ಕಾಯಬೇಕು. ಗ್ಯಾಸ್ ಸ್ಟೇಷನ್ನಿಂದ ಗ್ಯಾಸ್ ಸ್ಟೇಷನ್ಗೆ ಅಲೆದಾಡಿ ಸುಸ್ತಾಗಿ ಹೋಗಿದ್ದಾರೆ ಆಟೋ ಚಾಲಕರು. ನೋಡ್ತಾ ಇದ್ದೀರಿ ಪರಿಸ್ಥಿತಿ ಹೆಂಗಿದೆ ಅಂತ. ಬೆಂಗಳೂರಲ್ಲೂ ಇದೇ ರೀತಿ ಇದೆ, ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲೂ ಇದೇ ರೀತಿ ಇದೆ. ಆಟೋ ಚಾಲಕರು ಹೇಳ್ತಿದ್ದಾರೆ, ಹಿಂಗಾದರೆ ನಮ್ಮ ಜೀವನ ಹೇಗೆ ಹೋಗೋದು ಅಂತ ಪ್ರಶ್ನಿಸ್ತಾ ಇದ್ದಾರೆ. ಮೈಸೂರು ನಗರದಲ್ಲಿ ಆಟೋ ಗ್ಯಾಸ್ಗಾಗಿ ಆಟೋ ಚಾಲಕರ ಪರದಾಟ ಈಗ ಮುಂದುವರೆದಿರ್ತಕ್ಕಂಥದ್ದು. ಇವತ್ತು ಕೂಡ ಸಾಕಷ್ಟು ಪೆಟ್ರೋಲ್ ಬಂಕ್ಗಳಿಂದ ಗ್ಯಾಸ್ಗಳನ್ನು ತುಂಬಿಸ್ಕೊಳ್ಳಿಕ್ಕೆ ಆಟೋಗಳು ಸರತಿ ಸಾಲಿನಲ್ಲಿ ನಿಂತಿರ್ತಕ್ಕಂಥ ದೃಶ್ಯಾವಳಿಗಳು ಸಾಮಾನ್ಯವಾಗಿ ಇದೆ. ಮೈಸೂರಿನಲ್ಲಿ 20ಕ್ಕೂ ಹೆಚ್ಚು ಆಟೋ ಗ್ಯಾಸ್ ಫಿಲ್ ಮಾಡುವಂಥ ಬಂಕ್ಗಳಿರ್ತಕ್ಕಂಥದ್ದು. ಅದರಲ್ಲಿ ಈಗಾಗಲೇ 4 ರಿಂದ 5 ಬಂಕ್ಗಳು ಮುಚ್ಚಿರ್ತಕ್ಕಂಥ ಕಾರಣಕ್ಕಾಗಿ ಎಲ್ಲೆಲ್ಲಿ ಓಪನ್ ಇದೆ ಅಂತಹ ಗ್ಯಾಸ್ ಬಂಕ್ಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಟೋಗಳು ಬರ್ತಕ್ಕಂಥದ್ದು ಸಾಮಾನ್ಯ ಆಗ್ತಾ ಇದೆ. ಚಾಲಕರೊಬ್ಬರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ತಮಗೆ ಈ ಗ್ಯಾಸ್ ಮೇಲೆ ಆಗಿರ್ತಕ್ಕಂಥ ಪರಿಣಾಮ ಎಂಥದ್ದು ಸರ್? ಅಂದರೆ ಸಿಗ್ತಿದೆಯಾ, ಏನು ಸಮಸ್ಯೆ ಆಗ್ತಿದೆಯಾ, ಏನು ಅಂತೇಳಿ ಸರ್? ತುಂಬ ಪರಿಣಾಮ ಆಗ್ಬಿಟ್ಟಿದೆ ಸರ್, ಸಿಗ್ತಾ ಇಲ್ಲ ಗ್ಯಾಸು. ನಾವು ಮೊನ್ನೆಯಿಂದ ಹುಡುಕಿ ಸಾಕಾಗಿದೆ. ಎಲ್ಲ ಕಡೆ ನೋ ಸ್ಟಾಕ್ ಬೋರ್ಡ್, ಮತ್ತು ರೇಟ್ ಜಾಸ್ತಿ, 90 ರೂಪಾಯಿ ಮೇಲಾಗ್ಬಿಟ್ಟಿದೆ. ಅಲ್ಲ, ಈಗ ಗೌರ್ಮೆಂಟ್ನ ಬಂಕ್ಗಳು ಏನಿವೆ ಅದರಲ್ಲಿ ಎಲ್ಲೂ ರೇಟ್ ಜಾಸ್ತಿ ಆಗಲ್ಲ, 84 ಇದೆ. ನಿಮಗೆ ರೇಟ್ ಜಾಸ್ತಿ ಯಾವ್ಯಾವ ಕಡೆ ಆಗ್ತಾ ಇದೆ? ಕೆಲವು ಕಡೆ 1-2-3 ಕಡೆ 90 ರೂಪಾಯಿ ತಗೋತಾರೆ. ಕೇಳಿದ್ರೆ ಸ್ಟಾಕ್ ಇಲ್ಲ ಅಂತಾರೆ, ಬೇಕಾದ್ರೆ ಹಾಕ್ಸ್ಕೊಳ್ಳಿ ಅಂತಾರೆ. ನಿನ್ನೆ ರಾತ್ರಿಯಿಂದ 10 ಬಂಕ್ ಸುತ್ತಾಡಿ ಇವಾಗ ಒಂದು ಓಪನ್ ಆಗಿದೆ. ಇಲ್ಲೂ ಬಂದಿದ್ದೀನಿ ಸರ್. ನಮಗೆ ತುಂಬ ಭಯಂಕರ ಇದೆ. ಯಾಕೆಂದರೆ ಗ್ಯಾಸಿಂದಾನೇ ನಾವು ಮೇಂಟೆನೆನ್ಸು. ಗ್ಯಾಸ್ ಇದ್ದರೆ ಆಟೋ ಓಡಿಸ್ಬೋದು, ಆಟೋ ಓಡಿಸ್ಕೊಂಡೇ ನಾವು ಜೀವನ ಕಳಿಬೇಕು. ನಾವು ಕ್ಯಾನ್ಸರ್ ಪೇಷಂಟ್ ಒಂದು, ನಾವು ವಾಳಿಗೆ ಹೊಡೆದು ಮಾತ್ರೆ ಇದು ಅದು ತಗೋಬೇಕು. ನಾವು ಪರಿಸ್ಥಿತಿ ತುಂಬ ಕೆಟ್ಟು ಇದೆ. ಮತ್ತೊಬ್ರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ತಮ್ಮ ಪರಿಸ್ಥಿತಿ ಹೇಗಿದೆ ಸರ್? ಭಾರಿ ಹದಗೆಟ್ಟೋಗಿದೆ ಸರ್. ಎಲ್ಲೂ ಗ್ಯಾಸ್ ಸಿಗ್ತಾ ಇಲ್ಲ. ದಿನಕ್ಕೆ ಒಂದೊಂದು ರೇಟ್ ಹೇಳ್ತಾರೆ, 90, 80, 100 ಈ ಥರ ಹೋಗ್ತಾ ಇದ್ದಾರೆ ಸರ್. ನಮಗೆ ಭಾರಿ ತೊಂದರೆ ಆಗ್ತಾ ಇದೆ. ಮುಂದೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸರ್. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮದುವೆ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.